ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ತುಲಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾಸ ಸಂವತ್ಸರದ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರನು, ವೃಷಭ ರಾಶಿಯ ಅಷ್ಟಮದ ರಾಶಿಯ ಅಧಿಪತಿಯೂ ಆದಂಥ ಶುಕ್ರನು ತೃತೀಯದಿಂದ ಚತುರ್ಥಕ್ಕೆ ಬಂದು ಈ ಚತುರ್ಥದಿಂದ ಪಂಚಮಕ್ಕೆ ಪ್ರವೇಶ ಮಾಡಿರುವಂಥದ್ದು. ಚತುರ್ಥದಲ್ಲಿಗೆ ರವಿಯಿಂದ ಅಸ್ತನಾಗಿ ಕುಂಭರಾಶಿಯನ್ನು ಪ್ರವೇಶ ಮಾಡಿ ರಾಹುವಿನಿಂದ ಗ್ರಸ್ತನಾಗ್ತಾ ಇದ್ದಾನೆ. ಏನು ಹಾಗಿದ್ರೆ ಇದರ ಅರ್ಥ ಮತ್ತು ಇದರ ಫಲ ಪಡೆಯುವುದು ಹೇಗೆ, ಅತ್ಯುತ್ತಮವಾದ ಫಲವನ್ನು ನಾವು ಹೇಗೆ ಗ್ರಹಿಸಬೇಕು? ಇಂತಹ ಒಂದು ಆ ವಿಶೇಷವಾದ ಜ್ಞಾನ ಕ್ಷೇತ್ರವನ್ನು ಪ್ರವೇಶ ಮಾಡಿರುವ ಶುಕ್ರನು ತುಲಾ ರಾಶಿಯವರ ಜ್ಞಾನ ಕ್ಷೇತ್ರಕ್ಕೆ ಏನು ಮಂಕು ಕವಿದಂತೆ ಮಾಡ್ತಾನೆ. ರಾಹು ಗ್ರಸ್ತನಾದಂತಹ ಶುಕ್ರನು, ರವಿಯಿಂದ ನಿಸ್ತೇಜನಾದಂತಹ ಶುಕ್ರನು ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಎಂತಹ ಭ್ರಮೆಯನ್ನು ಹುಟ್ಟಿಸಬಹುದು. ತುಂಬ ಆಳವಾಗಿ ಚಿಂತನೆ ಮಾಡುವ ಅನಿವಾರ್ಯತೆ ಕಂಡುಬರುತ್ತೆ. ಈ ಒಂದು ಮಾಘ ಮಾಸದ ಮಾಯೆ ಯಾರನ್ನು ಬಿಡುವ ಲಕ್ಷಣವನ್ನು ಕಾಣುತ್ತಿಲ್ಲ. ಚೈತನ್ಯ ಶಕ್ತಿಯಾದ ರವಿಯೇ ರಾಹುಗ್ರಸ್ತನಾಗ್ತಾ ಇರುವುದರಿಂದಾಗಿ ಪ್ರತಿಯೊಬ್ಬ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಮಾಯೆಯಲ್ಲಿ ಸಿಲುಕಿಸುವಂತಹ ಸಾಧ್ಯತೆಗಳು ರಾಹುಗ್ರಸ್ತನಾದ ರವಿಯಿಂದ ಇದೆ. ಆದ್ದರಿಂದ ಏನು ಮಾಡಬೇಕು ಇದಕ್ಕೆ ಎಂಬುದಾಗಿ ಚಿಂತಿಸೋಣ. ಈ ಶುಕ್ರನು ರಾಶಿಯ ಅಧಿಪತಿಯಾಗಿ ಚತುರ್ಥ ಮಕರದಲ್ಲಿ ಅಸ್ತನಾಗಿ ಬಿಡ್ತಾರೆ. ಮಾನಸಿಕ ಸುಖ ಎನ್ನುವಂತಹ ಒಂದು ಕಲ್ಪನೆ ಒಂದು ರೀತಿಯ ಗಗನ ಕುಸುಮದಂತೆ ಭಾಸವಾಗುವುದಕ್ಕೆ ಶುರುವಾಗುತ್ತೆ. ನಾನೇನೋ ಅಂದುಕೊಂಡಿದ್ದೆ ಜೀವನದಲ್ಲಿ ಎಷ್ಟೆಲ್ಲ ಒಳ್ಳೆಯದಾಗಿ ಇಷ್ಟು ದಿನ ಕಳೆದು ಬಂದಿದೆ. ಯಾರು ನೋಡಿದರೂ ಕೂಡ ತುಲಾ ರಾಶಿಯವರಿಗೆ ಗುರು ಭಾಗ್ಯದಲ್ಲಿದ್ದಾನೆ, ಅತ್ಯುತ್ತಮ ಫಲ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಾನಸಿಕ ಅವಸ್ಥೆ ನೋಡಿದರೆ ಯಾಕೋ ಬೇರೆ ಥರ ಕಾಣ್ತಾ ಇದೆ ಅಂತ ನಿಮಗೆ ಭಾಸವಾಗುವ ದಿನಗಳೇ ಈ ಪುಷ್ಯ ಮತ್ತು ಮಾಘ ಮಾಸಗಳು. ರವಿಯಿಂದ ಅಸ್ತನಾದಂತಹ ಶುಕ್ರನು ನಿಸ್ತೇಜನಾಗುವುದರಿಂದ ಸತ್ಯದ ಅರಿವು ಬರದಂತೆ ರವಿಯಿಂದ ಆಚ್ಛಾದಿತನಾಗ್ತಾನೆ ಶುಕ್ರ. ರಾಷ್ಟ್ರಾಧಿಪತಿಯೇ ರವಿಯಿಂದ ಅಸ್ತನಾಗಿದ್ದರಿಂದ ಏಕಾದಶಾಧಿಪತಿಯಿಂದಲೇ ಅಸ್ತನಾಗ್ತಾನೆ. ಲಾಭಾಂಶದ ಚಿಂತನೆಯಲ್ಲಿಯೇ ರವಿಯಿಂದ ಲಾಭಾಧಿಪತಿಯಿಂದಲೇ ರವಿಯು, ಆ ರವಿಯಿಂದಲೇ ಅಸ್ತನಾಗುವ ರಾಷ್ಟ್ರಾಧಿಪತಿಯು ಉತ್ತಮವಾದ ಲಾಭ ಬರ್ತನೆ ಎನ್ನುವಂತಹ ಉತ್ತಮ ಚಿಂತನೆ ಇದ್ದು ಇಲ್ಲಿ ಇದ್ದಕ್ಕಿದ್ದಂಗೆ ಏನೋ ಮೋಡ ಮುಸುಕಿದ ವಾತಾವರಣ ಗೋಚರವಾದಾಗ ಮನಸ್ಸು ದಿಗಿಲಾಗುತ್ತೆ. ಆಗಬಾರ್ದು, ಇದೇ ಮಾಯೆ. ಹಾಗಾಗಿ ಈ ಮಾಯೆಯಿಂದ ಹೊರಬರುವ ವಿಧಾನವನ್ನು ಕೂಡ ನಾವು ಹೇಳ್ತೇವೆ. ಸರಿಯಾಗಿ ದಯವಿಟ್ಟು ಗಮನಿಸಿ ಪಾಲಿಸಿ ಎಂದು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೇನೆ. ತುಲಾ ರಾಶಿಯವರು ಅನೇಕ ವರ್ಷಗಳಿಂದ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ನೋಡಿ ಪ್ರೋತ್ಸಾಹಿಸಿದ ನಿಮಗೆ ಇಂತಹ ಸಂದರ್ಭದಲ್ಲಿ ಸರಿ ಮಾರ್ಗದರ್ಶನವನ್ನು ನೀಡುವುದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಿಮಗೆಲ್ಲ ನಾನು ಋಣಿಯಾಗಿದ್ದೇನೆ. ತುಲಾ ರಾಶಿಯವರು ದಯವಿಟ್ಟು ಗಮನಿಸಿ, ಈ ಒಂದು ರಾಶಿಯ ಅಧಿಪತಿಯಾದ ಶುಕ್ರನು ಶನಿಯ ಮನೆಯಲ್ಲಿ ಮಿತ್ರನ ಹೊಂದಿದ್ದಾನೆ, ಆದರೆ ಶತ್ರು ಯುತಿಯನ್ನು ಹೊಂದಿದ್ದಾನೆ. ಹಾಗೂ ಈ ರಾಶಿಯ ವ್ಯಯಾಧಿಪತಿಯ ಜೊತೆಗೆ ಗ್ರಸ್ತನಾಗಿದ್ದಾನೆ. ಭಾಗ್ಯಾಧಿಪತಿಯ ಜೊತೆಗೆ ರಾಹುಗ್ರಸ್ತನಾಗಿದ್ದಾನೆ. ಒಂದು ಕಡೆ ರವಿಯಿಂದ ನಿಸ್ತೇಜ, ಇನ್ನೊಂದು ಕಡೆ ರಾಹುವಿನಿಂದ ಗ್ರಸ್ತ. ರವಿಯೂ ಕೂಡ ರಾಹುವಿನಿಂದ ಗ್ರಸ್ತನಾದರೂ ಕೂಡ ಶುಕ್ರನನ್ನು ಆಚ್ಛಾದಿತನಾಗಿ ಮಾಡ್ತಾನೆ. ಹೀಗೆ ರವಿಯಿಂದಲೂ ಕೂಡ ಈ ಪಿತೃಕಾರಕರಾದ ರವಿಯಿಂದಲೂ ಪಿತೃಮಂತ್ರ ಆಶ್ರವಾದ ವಿದ್ಯೆಯಿಂದಂತಹ ಭಾವ ಹಾಗೂ ಆರೋಗ್ಯದಲ್ಲಿ ಅನೇಕ ವ್ಯತ್ಯಾಸಗಳ ಕೊರತೆ ಉಂಟಾಗಿದೆ. ಭಾಸ ಅತ್ಯಂತ ದೊಡ್ಡ ಭ್ರಮೆ, ಸಣ್ಣ ಭ್ರಮೆಯಲ್ಲ. ಹಾಗಾಗಿ ನಿಮಗೆ ಅನಾರೋಗ್ಯವಾಗಿ ಯಾವುದೇ ಡಾಕ್ಟರ್ ಬಂದರೆ ಅಲ್ಲಿ ತಕ್ಷಣವೇ ಗಡಿಬಿಡಿಗೊಂಡು ಒಂದೇ ರೀತಿಯಲ್ಲಿ ಒಂದೇ ತಕ್ಷಣವೇ ನಿರ್ಧಾರವನ್ನು ದಯವಿಟ್ಟು ತೆಗೆದುಕೊಳ್ತೀರಿ. 4 ವೈದ್ಯರನ್ನಾದರೂ ಕನಿಷ್ಠಪಟ್ಟು ಸಂಪರ್ಕಿಸಬೇಕಾಗ್ಬೋದು. ಯಾಕೆಂದರೆ
ಈ ಒಂದು ಶುಕ್ರನು ರವಿಯಿಂದ ಅರ್ಥನಾಗಿ ರಾಹುವಿನಿಂದ ನಿರರ್ಥನಾಗಿ ಬರ್ತಾ ಇದ್ದಾನೆ. ಇದು ನೆನಪಿನಲ್ಲಿರಲಿ. ಹಾಗಾಗಿ ಉತ್ತಮವಾದ ವೈದ್ಯರ ಸಂಪರ್ಕಕ್ಕೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗುತ್ತೆ. ರಾಹು, ನಾಗ ಮತ್ತು ಕೇತು, ಗಣಪತಿ ಇವೆರಡರ ಒಂದು ಸಮ್ಮಿಳನದಿಂದ ಕೇತುಗ್ರಸ್ತವಾದಂತಹ ಗುರು ಶುಕ್ರ ಶನೀಶ್ವರನ ದೋಷ, ರಾಹುಬಾಧಿತವಾದಂತಹ ಬುಧ ಶುಕ್ರರ ವಿಭಜನ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಾಗಶಕ್ತಿ ವಿನಾಯಕ ಆ ರಾಹುವಿನ ಮಾಯೆಯ ಬಂಧದಿಂದ ಬಿಡುಗಡೆಗೊಂಡು ಅದೊಂದು ರಾಹುವಿನ ಪವಿತ್ರ ಬಂಧವಾಗಿ ಪರಿವರ್ತಿಸವಾಗಲು ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯ. ಈ ವಿಡಿಯೋದಲ್ಲಿ ಕೊನೆಗೆ ಹೇಳ್ತೇವೆ. ಮೊದಲನೇ ಹಂತದ ಆರಾಧನೆ ದಯವಿಟ್ಟು ಅದನ್ನು ಅನುಸರಿಸಿ. ಖಂಡಿತವಾಗಿಯೂ ಭಗವಂತ ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾಗಿ ಈ ಶುಕ್ರನಿಗೆ ಯಾವ ರೀತಿಯಾದ ಕಷ್ಟ ಇದೆ ಅಂತ ಅನ್ನಿಸ್ತದೆ ನಮಗೆ ಇದಕ್ಕೆ ಗ್ರಹಸ್ಥಿತಿಯನ್ನು ನೋಡಿದ್ರೆ, ಭೌಗೋಳಿಕ ವಿಸ್ಮಯವನ್ನು ನೋಡಿದಾಗ. ಅಂದರೆ ಸ್ವಾಭಾವಿಕವಾದ ಪ್ರಕ್ರಿಯೆ ಆದರೂ ಶುಕ್ರನನ್ನು ನಾವು ನೋಡಬೇಕು ಅಂದರೆ ಅಲ್ಲಿ ರಾಹುವಿನ ಛಾಯೆಯಲ್ಲಿ ಇದ್ದು ರವಿಯಿಂದ ಅರ್ಥನಾಗಿ ಗೋಚರವಾಗದ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ತನ್ನ ಪ್ರಕಾಶವನ್ನೇ ತಾನು ಬೀರಲು ಅಸಮರ್ಥನಾಗ್ತಾನೆ. ತನ್ನ ನಿರ್ಧಾರಗಳು, ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಲು ಅಸಮರ್ಥನಾಗ್ತಾನೆ ತುಲಾರಾಶಿಯವರು. ಹಾಗಾಗಿ ತುಲಾರಾಶಿಯ ಅಧಿಪತಿಯೇ ಗ್ರಸ್ತನಾಗಿರುವುದರಿಂದಾಗಿ ಎಲ್ಲ ರೀತಿಯಾದ ಮೋಹ ಅಥವಾ ಮಾಯೆಗೆ ಸಿಲುಕಿ ಮೋಸ ಹೋಗುವ ಯೋಗ ಎಲ್ಲ ಕಂಡುಬರುವುದರಿಂದ ವೈದ್ಯರ ಸಂಪರ್ಕದಲ್ಲೂ ಕೂಡ ಆ ಎಲ್ಲ ರೀತಿಯಾದಂಥ ಅವರಿಗೆ ಗೋಚರವಾಗುವುದೇ ತಪ್ಪಾಗಿ ಗೋಚರಿಸುವ ಸಾಧ್ಯತೆಗಳು ಇತ್ಯಾದಿಗಳು ಇದೆ. ಎಚ್ಚರಿಕೆ ಬೇಕು. ಅದೇ ರೀತಿಯಲ್ಲಿ ಕೇವಲ ಅದೊಂದೇ ವಿಚಾರ ಅನ್ನೋದಲ್ಲ, ಅನೇಕ ವಿಚಾರಗಳಲ್ಲಿ, ಲಾಭಾಂಶದ ವಿಚಾರದಲ್ಲಿ ತುಂಬ ಹಣವನ್ನು ನೀವು ಮಾಡಿಕೊಡ್ತೇವೆ ಅಂತ ನಿಮ್ಮ ಜೊತೆ ಬಂದು ಯಾರೋ ಮೋಸ ಮಾಡ್ಬೋದು. ಅದಕ್ಕಾಗಿ ಏಕಾದಶಾದಿತ್ಯ ಇದರಿಂದ ಅರ್ಥನಾಗಿರುತ್ತದೆ. ಯಾರನ್ನು ಹೇಳಿಕೊಳ್ಳಲಾಗದ ಸ್ಥಿತಿಗತಿಗಳು ಉಂಟಾಗಿ ಹಣಕಾಸಿನಲ್ಲಿ ಅತಿ ದೊಡ್ಡ ದೋಷಗಳು ಉಂಟಾಗಬಾರದು. ಇದರ ಬಗ್ಗೆ ಕೂಡ ಹೆಚ್ಚಿನ ಗಮನ ಬೇಕು. ಶುಕ್ರ ಪತ್ನೀಕಾರಕನಾಗಿದ್ದರಿಂದ ದಂಪತಿಗಳಲ್ಲಿ ಪತ್ನಿಗೆ ಮುಚ್ಚಿಟ್ಟು ಮಾಡುವಂತಹ ಕೆಲವೊಂದಿಷ್ಟು ವಿಷಯಗಳು ಅತ್ಯಂತ ಕಷ್ಟದಾಯಕವಾಗಿ ಪರಿಗಣಿಸಬಹುದು. ಹೇಳಿದರೂ ಕಷ್ಟ, ಹೇಳದೇ ಇದ್ದರೂ ಕಷ್ಟ. ಇಂತಹ ಒಂದು ಸ್ಥಿತಿಗತಿಗಳು ತುಲಾರಾಶಿಗೆ ಬರುವ ಸಾಧ್ಯತೆಗಳಿದೆ. ಅದಕ್ಕೆ ಅತಿ ಮುಖ್ಯವಾಗಿ ಆಂಜನೇಯನ ಆರಾಧನೆ ಜೊತೆಗೆ ನಾಗಶಕ್ತಿ ವಿನಾಯಕನ ಜಪ ಇತ್ಯಾದಿಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಈ ಮಾಯೆಯಿಂದ ಹೊರಬರಲು ಸಾಧ್ಯ ಇದೆ. ಈ ಒಂದು ನಾಗಶಕ್ತಿ ವಿನಾಯಕನ ನಾಗದೇವೋಪೇತ ಗಣಪತಿಯ ಆರಾಧನೆಗಾಗಿ ಮೊದಲ ಹಂತದ ವಿಚಾರವನ್ನೇ ಕೊನೆಯಲ್ಲಿ ಹೇಳಿದರೆ ದಯವಿಟ್ಟು ಪಾಲಿಸಿ. ಇನ್ನು ದ್ವಿತೀಯಾಧಿಪತಿಯಾದ ಕುಜ ಮುಖ್ಯನಾಗಿ ಮಕರದಲ್ಲಿದ್ದು ಮಕರದಲ್ಲಿ ಅಮಾವಾಸ್ಯೆ ಆಗುತ್ತೆ. ಹಾಗಾಗಿ ಮಾಘ ಮಾಸದ ಅಮಾವಾಸ್ಯೆ ಇದೆಯಲ್ಲ 17ನೇ ತಾರೀಕಿನಂದು ಆವತ್ತು ರಾತ್ರಿ 12ರಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಅತ್ಯುತ್ತಮವಾದ ಅನುಷ್ಠಾನಯೋಗ್ಯವಾದಂಥ ಸಮಯ ಆಗಿದೆ. ಹಾಗಾಗಿ ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ತಾಯಿ, ತಂದೆ, ಗುರು ಪ್ರಾರ್ಥನೆಯನ್ನು ಮಾಡಿ ನಮಸ್ಕರಿಸಿ ತಾಯಿ ತಂದೆಗೆ ನಾಗಶಕ್ತಿ ವಿನಾಯಕನನ್ನು ಆರಾಧಿಸಿ ಆ ನಂತರದಲ್ಲಿ ಆ ಕುಲದೇವರ ಆರಾಧನೆಯನ್ನು ಮಾಡುವ ಮೂಲಕ ಮತ್ತು ರಾಶಿಯ ಅಧಿಪತಿಯಾದ ಶುಕ್ರನು ರವಿಯ ಜೊತೆಗಿರುವುದರಿಂದ ಓಂ ನಮಃ ಶಿವಾಯ ಜಪ, ದುರ್ಗಿಯ ಜಪ, ಆಂಜನೇಯ ಜಪಗಳನ್ನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಿಮಗೂ ನಿಮ್ಮ ಕುಲಕ್ಕೂ ಜಗತ್ತಿಗೂ ಶಾಂತಿ ಸಿಗುವ ನಿಟ್ಟಿನಲ್ಲಿ ಸಂಕಲ್ಪಿಸಿ ವಿಶಾಲ ಮನೋಭಾವನೆಯಿಂದ ಶುದ್ಧ ಸಂಕಲ್ಪವನ್ನು ದೇವರು ಇರುವನು ಎನ್ನುವ ಸಂಪೂರ್ಣ ನಂಬಿಕೆಯೊಂದಿಗೆ ಸಂಪೂರ್ಣ ಶ್ರದ್ಧಾ ಭಕ್ತಿಯೊಂದಿಗೆ ಅನುಷ್ಠಾನಿಸಿದರೆ ಈ ಸಮಸ್ತ ದೋಷಗಳಿಂದ ನೀವು ನಿವೃತ್ತಿಯನ್ನು ಪಡೆಯಲು ಸಾಧ್ಯ ಇದೆ. ಆದ್ದರಿಂದ ಜೀವನ ಅಭ್ಯುದಯ ಎನ್ನುವಂಥದ್ದು ಏನಿದೆ ಅದು ಸುಲಭವಾಗಿ ಇರುವುದಿಲ್ಲ. ಇಂತಹ ಮಾನಿಗಳು ಸಂಪೂರ್ಣವಾಗಿ ಅಭ್ಯುದಯದ ಕನಸನ್ನು ನಮಗೆ ಹುಟ್ಟಿಸಿ ನೇರವಾಗಿ ಪಾತಾಳಕ್ಕೆ ತಳ್ಳುವ ವ್ಯವಸ್ಥೆಯನ್ನು ಮಾಡ್ತಾರೆ. ಅದನ್ನೇ ರಾಹು ದೋಷ, ಕೇತು ದೋಷ ಎಂಬುದಾಗಿ ಜ್ಯೋತಿಷ್ಕರು ಹೇಳ್ತಾರೆ. ಆದ್ದರಿಂದಾಗಿ ಈ ಜಗತ್ತಿನ ಮಾಯೆ ಎಂಬುದಾಗಿ ಎಲ್ಲ ದಾಸರುಗಳು ಕೂಡ ಹೇಳ್ತಾ ಬರ್ತಾರೆ. ಹಾಗಾಗಿ ಶಂಕರಾಚಾರ್ಯ ಹೇಳಿದ ವಿಚಾರಗಳಿಗೆಲ್ಲ ರಾಹುಗ್ರಸ್ತ ದಿವಾಕರೇಂದ್ರ ಪ್ರದೇಶವ ಮಾಯಾ ಸಮಾಚ್ಛಾದನ. ಹಾಗಾಗಿ ಈ ಎಲ್ಲ ದಾರ್ಶನಿಕರು ಕೂಡ ಈ ಮಾಯೆಯ ಬಗ್ಗೆ ಮಾತನಾಡ್ತಾರೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೆ 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 ನಮೋ ನಮಃ. ಸ್ಥಿತಿತತ್ವದ ವಿಷ್ಣುವಿನ ಮಾಯೆಯೇ ಮೋಹಿನಿಯ ರೂಪದಲ್ಲಿ ನಮ್ಮನ್ನು ಪಂಚೇಂದ್ರಿಯಗಳ ಮೂಲಕ ಆಕರ್ಷಿಸಿ ನಮ್ಮ ಜೀವನದ ನಿರ್ಧಾರಗಳಲ್ಲಿ ವ್ಯತ್ಯಾಸ ಮಾಡಿ ಜೀವನದಲ್ಲಿ ಉತ್ತಮವಾದ ಆಶಾ ಉತ್ತುಂಗವನ್ನು ತೋರಿಸಿ ಆಸೆ ನಿರಾಶೆಯನ್ನಾಗಿ ಮಾಡಿ ಪಾತಾಳಕ್ಕೆ ತಳ್ಳುವ ವ್ಯವಸ್ಥೆಯನ್ನು ಮಾಡುತ್ತೆ. ಇದೇ ಜೀವನ. ಇದರಲ್ಲಿ ಸಂಪೂರ್ಣವಾಗಿ
ಸ್ಥಿತಿತ್ವವನ್ನು ಸಮತ್ವಂ ಯೋಗ ಉಚ್ಯತೆ ಎನ್ನುವಂತಹ ಶ್ರೀಕೃಷ್ಣನ ಮಾತಿನಂತೆ ಆ ಸಮತ್ವಕ್ಕೆ ಬಂದು ಅದರ ಉತ್ತಮವಾದ ಸತ್ಯವನ್ನು ಅರ್ಥೈಸಿಕೊಂಡು ಬದುಕಲು ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾದಂತಹ ಉಪಾಯ. ಹಾಗೆಯೇ ನಂತರದಲ್ಲಿ ಪಂಚಮದಲ್ಲಿ ಶುಕ್ರನ ಸ್ಥಿತಿಗತಿಗಳಿರುವುದು, ಎಲ್ಲ ನಿಮ್ಮಲ್ಲಿರುವಂತಹ ಎಲ್ಲ ಸ್ಕಿಲ್ ಕೌಶಲ್ಯ ಅವೆಲ್ಲವೂ ಕೂಡ ಗ್ರಸ್ತವಾಗ್ತವೆ, ಬೆಳಕಿಗೆ ಬರುವುದಿಲ್ಲ. ಅತ್ಯುತ್ತಮವಾದ ಎಲ್ಲ ಕೌಶಲ್ಯವಿದ್ದರೂ ಅದಕ್ಕೆ ಬೆಲೆ ಬರುವುದಿಲ್ಲ. ಇದಕ್ಕೆಲ್ಲ ಏನು ಮಾಡಬೇಕು? ಪಂಚಮ ಜ್ಞಾನಕ್ಷೇತ್ರದಲ್ಲಿ ಜ್ಞಾನಕ್ಷೇತ್ರವನ್ನು ಪ್ರವೇಶಿಸುವ ರಾಷ್ಟ್ರಾಧಿಪತಿ ಅತ್ಯುತ್ತಮವಾದಂತಹ ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ. ಎಲ್ಲೇ ಕೌಶಲ್ಯವನ್ನು ನೀವು ತೋರಿಸಲಿಕ್ಕೆ ಹೋದರೂ ಪ್ರಯೋಜನವಿಲ್ಲದೆ ಹೋಗ್ತದೆ. ಅದಕ್ಕಾಗಿ ನಿತ್ಯ ತಾಯಿ ತಂದೆ ನಮಸ್ಕಾರ ಮಾಡಿ ದುರ್ಗಿ ಆರಾಧನೆ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದರೆ ನಿಮ್ಮ ಕೌಶಲ್ಯಕ್ಕೂ ಮತ್ತು ಆಳವಾದ ಜ್ಞಾನವನ್ನು ಪಡೆಯೋದಕ್ಕೆ ಸಾಧನವಾಗುತ್ತೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಅತ್ಯುತ್ತಮವಾದ ಫಲ ಸಿಗಬೇಕು ಅಂತಾದರೆ ಈ ಒಂದು ಸುಧಾರಾಶಿಯಿಂದ ಪಂಚಮದಲ್ಲಿರುವಂತಹ ರವಿ ಬುಧ ಓಂ ನಮಃ ಶಿವಾಯ, ಆಂಜನೇಯ ಜಪ, ದುರ್ಗಿಯ ಜಪ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ, ತಾಯಿ ತಂದೆ ಗುರು ಪ್ರಾರ್ಥನೆಯ ನಂತರದಲ್ಲಿ ಅನಂತರ ಕುಲದೇವತ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಿಮಗೆ ಸಂಪೂರ್ಣವಾಗಿ ಫಲ ಸಿಗುತ್ತೆ. ಹಾಗಾಗಿ ಈ ಶುಕ್ರನು ರಾಹುಗ್ರಸ್ತನಾಗುವುದರಿಂದಲೇ ಅನೇಕ ವಿಧವಾದಂತಹ ವಿದ್ಯಾರ್ಥಿಗಳಲ್ಲಿ ದೋಷಗಳು ಕಂಡುಬರುವುದರಿಂದ ದಯವಿಟ್ಟು ಪೋಷಕರು ಗಮನಿಸಿ. ರಾಹುವಿನ ಮಾಯೆಗೆ ಶುಕ್ರನು ಸಿಲುಕಿದಾಗ ಅತ್ಯಂತ ದುಶ್ಚಟಕ್ಕೆ ಹೋಗುವಂತಹ ಸಾಧ್ಯತೆ, ಬೆಟ್ಟಿಂಗ್, ಕ್ರಿಕೆಟ್ ಬೆಟ್ಟಿಂಗ್ ಇತ್ಯಾದಿಗಳಲ್ಲಿ ಭಾಗವಹಿಸುವ ಸಾಧ್ಯತೆ, ತಾಯಿ ತಂದೆಗೆ ಗೊತ್ತಿಲ್ಲದೆ ಎಲ್ಲ ರೀತಿಯಾದ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಆಗುವ ಸಾಧ್ಯತೆ ಈ ಕಾಲಘಟ್ಟದಲ್ಲಿ ಆ ಮಾಯೆ ಅದನ್ನು ಸೃಷ್ಟಿಸ್ತಾ ಇದೆ. ಹಾಗಾಗಿ ಆ ಮಾಯೆಯಿಂದ ಹೊರಬರಲಿಕ್ಕೆ ಆ ಮಕ್ಕಳಿಗೆ ಸಾಧ್ಯವೇ ಇಲ್ಲ. ನೀವು ಪೋಷಕರಾದವರೇ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಗಮನಿಸಿ, ನಿತ್ಯವೂ ಅವರ ಕಡೆ ಗಮನ ಕೊಟ್ಟು ಅವರನ್ನು ಪ್ರೀತಿಯಿಂದ ಅವರು ನಿಮ್ಮನ್ನಾಗಿ ಮಾಡಿಕೊಂಡು ನಿಮ್ಮ ಮಾತು ಕೇಳದಿದ್ದರೂ ಕೂಡ ಅದನ್ನು ಕೇಳಿಸುವ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಆದ್ದರಿಂದ ನನ್ನ ಪ್ರೀತಿಯಿಂದ ಅವರಿಗೆ ತಿಳುವಳಿಕೆಯನ್ನು ಕೊಡುವ ಮೂಲಕ ಉತ್ತಮ ಜ್ಞಾನದ ಸಾಧನೆಯತ್ತ ಅವರನ್ನು ಕರೆದುಕೊಂಡು ಹೋಗಿ ಅಂತ ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗಾಗಿ ನಿಮಗೂ ಕೂಡ ಪೋಷಕರಿಗೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ ಆ ಮಕ್ಕಳನ್ನು ಸರಿಯಾಗಿ ನಿರ್ವಹಿಸುವ ಶಕ್ತಿಯನ್ನು ನೀಡುತ್ತೆ. ಆ ಮಕ್ಕಳಿಗೂ ಕೂಡ ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯಿಂದ ವಿದ್ಯಾ ವಿವಾಹ ಯಜ್ಞಾನ ಒಂದೇ ವಿಘ್ನ ನಿವಾರಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿ ನಮ್ಮ ಮುಂದೆ ಕೊಟ್ಟಿದ್ದೇವೆ. ವಿಡಿಯೋದಲ್ಲಿ ದಯವಿಟ್ಟು ಪೋಷಕರು ಗಮನಿಸಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಶ್ಲೋಕಾದಿಗಳನ್ನು ಮತ್ತು ನಿರಂತರವಾದ ಹೇಳಿದ ಕ್ರಮದಲ್ಲಿ ಜಪಾದಿಗಳನ್ನು ಮಾಡಿಸುವ ಮೂಲಕವಾಗಿ ಮಕ್ಕಳಲ್ಲಿ ವಿದ್ಯಾಶಕ್ತಿ ಅಭಿವೃದ್ಧಿ ಉಂಟಾಗುವಂತೆ ದಯವಿಟ್ಟು ಮಾಡಿ ಅಂತೇಳಿ ನಮ್ಮಲ್ಲಿ ಆತ್ಮೀಯವಾದ ವಿನಂತಿ ಮಾಡ್ಕೊಳ್ತೇನೆ. ಹಾಗೆಯೇ ಇನ್ನು ಶಿಷ್ಟರಲ್ಲಿರುವ ಶನೀಶ್ವರರಿಂದ ಅಷ್ಟೊಂದು ಸಮಸ್ಯೆಗಳು ಕಂಡುಬರದೇ ಇದ್ದಾಗ ಶಿಷ್ಟಾಧಿಪತಿ ಗುರು ಭಾಗ್ಯದಲ್ಲಿರುವುದರಿಂದ ಕುಲದೇವತಾ ಆರಾಧನೆಯಿಂದಾಗಿ ಶನೇಶ್ವರನಿಂದ ಉಂಟಾಗುವ ದೋಷಗಳೇನಾದರೂ ಪೂರ್ವಜನ್ಮದ ಪಾಪಾಂಶವನ್ನು ಕರ್ಮಫಲದಾತನಾಗಿ ನೀಡುತ್ತಾ ಇದ್ದರೆ ಅದರ ನಿವಾರಣೆ ಆಗುತ್ತೆ. ಸಪ್ತಮಾಧಿಪತಿಯಾದ ಕುಜ ಉಚ್ಚನಾಗಿರುವುದರಿಂದ ಪ್ರೇಮಿಗಳಲ್ಲಿ ಉತ್ತಮವಾದಂತಹ ಸಾಮರಸ್ಯತೆ ಕಂಡುಬರುವಂಥದ್ದು, ಉತ್ತಮ ಪ್ರೇಮಿಗಳು ಸಂಗಾತಿಗಳು ಸಿಗುವ ಯೋಗ, ಗಂಡ ಹೆಂಡತಿಯಲ್ಲಿ ಉತ್ತಮ ಸಾಮರಸ್ಯತೆ ಲಾಭಗಳು ಲಭ್ಯವಾಗುವ ಯೋಗ ಇದ್ದು ರಾಷ್ಟ್ರಾಧಿಪತಿಯೇ ಗ್ರಸ್ತನಾಗಿರುವುದರಿಂದ ತಪ್ಪು ನಿರ್ಧಾರಗಳು ಎಲ್ಲ ವಿಚಾರಕ್ಕೂ ಕೂಡ ಮಾಯೆಯನ್ನು ಆವರಿಸಿ ಆ ಮಾಯೆಯಿಂದ ತಪ್ಪು ಹೆಜ್ಜೆ ಇಡುವ ಲಕ್ಷಣಗಳಿರುವುದರಿಂದ ದಯವಿಟ್ಟು ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ. ಅದೇ ರೀತಿಯಾಗಿ ಈ ಒಂದು ಅಷ್ಟಮಾಧಿಪತಿಯಾದ ಶುಕ್ರನನ್ನು ಅಷ್ಟಧಿಪತಿಯಾಗಿ ಪಂಚಮದಲ್ಲಿದ್ದರಿಂದ ನಿಮ್ಮ ಉತ್ತಮ ಜ್ಞಾನಕ್ಕೆ ಎಲ್ಲ ಮುಸುಕು ಆವರಿಸಬಹುದು. ಅದನ್ನು ಕೂಡ ಗಮನಿಸಿ ವಿದ್ಯೆ ಆರಾಧನೆಯನ್ನು ಮಾಡಿ. ಭಾಗ್ಯದಲ್ಲಿ ಗುರು ಇರುವುದರಿಂದ ಅತಿ ಉತ್ತಮವಾದ ಯುಗ, ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಪಡೆಯುವಂತಹ ಮಹಾಯುಗ ಈ ಒಂದು ತುಲಾರಾಶಿಯಲ್ಲಿ ಖಂಡಿತವಾಗಿಯೂ ಇದೆ. ಹಾಗಾಗಿ ಮನಸ್ಸನ್ನು ಸ್ಥಿತಿತ್ವದಲ್ಲಿಟ್ಟುಕೊಂಡು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಗುರು ಜಪಾದನೆಯನ್ನು ಮಾಡುವುದರಿಂದ ಇಂತಹ ಮಾಯಾ ಮಾಘಮಾಸವು ಕೂಡ ಅತ್ಯುತ್ತಮವಾದ ಅಭ್ಯುದಯದ ಮಾಘಮಾಸವಾಗಿ ಪರಿವರ್ತಿತವಾಗುತ್ತೆ. ಇನ್ನು ಪೌರ್ಣಿಮೆಯು ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರನ ಸ್ವಸ್ಥಾನದಲ್ಲಿ ಜಲರಾಶಿಯಲ್ಲಿ ಆಗುವುದರಿಂದ ಈ ಪೌರ್ಣಿಮೆಯ ದಿವಸ ಈ ಒಂದು ತುಲಾರಾಶಿಯವರಿಗೆ ಕರ್ಮಸ್ಥಾನದಲ್ಲಿ
ಕರ್ಕಾಟಕ ರಾಶಿ, ಜಲರಾಶಿ, ಅಲ್ಲಿ ಪೌರ್ಣಿಮೆ. ಈ ಒಂದು 12 ಮಾಸಗಳಲ್ಲಿ ಪೌರ್ಣಿಮೆಯು ಸ್ವಸ್ಥಾನದಲ್ಲಿ, ಚಂದ್ರನ ಸ್ವಸ್ಥಾನದಲ್ಲಿ, ಜಲಸ್ಥಾನದಲ್ಲಿ ಜಲಕಾರಕನಾದಂತಹ, ಮಾತೃಕಾರಕನಾದಂತಹ, ಮನಃಕಾರಕನಾದ ಚಂದ್ರನ ಅತ್ಯಂತ ಪ್ರಾಬಲ್ಯತೆಯನ್ನು, ಮನೋಬಲವನ್ನು ಸಂಪೂರ್ಣವಾಗಿ ಪಡೆಯುವ, ಮನೋಕಾಮನೆಯನ್ನು ಸಂಪೂರ್ಣವಾಗಿ ಪೂರೈಸಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮಹಾಯೋಗ ಪೌರ್ಣಿಮೆಯಿಂದ ಇದೆ. ಪೌರ್ಣಿಮೆಯ ದಿನ ನೋಡಿ, ಹುಣ್ಣಿಮೆಯಿಂದ ಈ ಭೂಮಿಯಲ್ಲಿರುವಂತಹ ನೀರನ್ನು ಹೇಗೆ ಸೆಳಿತಾನೆ, ಅದೇ ರೀತಿಯಾಗಿ ಜಲರಾಶಿಯಲ್ಲಿರ್ತಕ್ಕಂಥ ಇವನು ತುಲಾರಾಶಿಯವರಿಗೆ ಕರ್ಮಸ್ಥಾನವಾದಂತಹ ಕರ್ಕಾಟಕದಲ್ಲಿ, ಸ್ವಸ್ಥಾನವಾದ ಕರ್ಕಾಟಕದಲ್ಲಿ ಈ ಚಂದ್ರನ ಪೌರ್ಣಿಮೆ ಎನ್ನುವಂಥದ್ದು ಯಾವ ಲೌಕಿಕ ಕಾಮನೆಗಳನ್ನು ಯಶಸ್ವಿಗೊಳಿಸುವುದಕ್ಕಾಗಿ, ಮನಸ್ಸಿನ ಅತ್ಯಂತ ಪ್ರಫುಲ್ಲತ್ವಕ್ಕಾಗಿ ಈ ಒಂದು ಚಂದ್ರನ ಆ ಸ್ಥಿತಿಯಿಂದಾಗಿ ಪೌರ್ಣಿಮೆಯಿಂದ ನಿಮ್ಮ ಅನುಷ್ಠಾನ ಅತಿ ದೊಡ್ಡ ಫಲವನ್ನು ಖಂಡಿತವಾಗಿ ಕೊಡುತ್ತೆ. ಆದರೆ ನಿಸ್ವಾರ್ಥ ಮತ್ತು ನಿರಹಂಕಾರದ ಮನಸ್ಸಿನಿಂದ, ಸಂಪೂರ್ಣವಾದ ಶರಣಾಗತಿಯ ಭಾವದಿಂದ ಆ ಒಂದು ತಾಯಿಯನ್ನು ನಮಸ್ಕರಿಸಿ, ಆ ಮನಃಕಾರಕನಾದ ಚಂದ್ರನನ್ನು ಸಂಪೂರ್ಣವಾಗಿ, ಆ ಚಂದ್ರನ ಸಂಪೂರ್ಣತೆಯು ಭಗವಂತನಲ್ಲಿ ಮನಸ್ಸು ಸಂಪೂರ್ಣ ಲೀನವಾಗುವ ರೀತಿಯಲ್ಲಿ ಪ್ರಾರ್ಥಿಸಿ ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ವಿಘ್ನಗಳು ಬರದಂತೆ ಪ್ರಾರ್ಥಿಸಿಕೊಂಡು ಜಗತ್ತಿಗೆ ಶಾಂತಿಯನ್ನು ಕೇಳುವ ವಿಶಾಲ ಮನೋಭಾವದಿಂದ ದೇವರು ಇದ್ದಾನೆ ಎನ್ನುವ ಸಂಪೂರ್ಣವಾದ ದೃಢ ನಂಬಿಕೆಯೊಂದಿಗೆ ಸಂಕಲ್ಪಿಸಿ ಮಾಡುವ ನಿಮ್ಮ ಅನುಷ್ಠಾನ, ಪೌರ್ಣಿಮೆಯ ಅನುಷ್ಠಾನ ಅತ್ಯಂತ ದೊಡ್ಡ ಫಲವನ್ನು ಕೊಡುತ್ತೆ. ಇದು ಮಾಘ ಮಾಸದ ಅತ್ಯಂತ ವೈಶಿಷ್ಟ್ಯವಾದ ಪೌರ್ಣಿಮೆ. ಮಾಘ ಸ್ನಾನದ ಫಲವೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಮಾಘ ಪೂರ್ಣಿಮೆಯ ದಿನ ರಾತ್ರಿ 12 ಗಂಟೆಯ ನಂತರದಲ್ಲಿ ಸಾಧನೆ ಮಾಡ್ತಕ್ಕಂಥವರು ಸ್ನಾನ ಮಾಡಿ ಆ ಮಾಘ ಸ್ನಾನದ ಫಲವನ್ನು ಪಡೆಯುವ ಮೂಲಕವಾಗಿ, ಮಾಘ ಸ್ನಾನ 12 ನಂತರ ಆಗುವುದರಿಂದ ಇದಕ್ಕೆ ರಾಕ್ಷಸ ಸ್ನಾನ ಅಂತ ಹೇಳ್ತಾರೆ, ರಾತ್ರಿ ಮಾಡಿದರೆ. ಅದಕ್ಕಾಗಿ ರಾತ್ರಿ ಸ್ನಾನ ಮಾಡುವುದು ಅಷ್ಟು ಸೂಕ್ತ ಅಲ್ಲ, ಮಂತ್ರ ಸ್ನಾನ ಮಾಡ್ಬೋದು ರಾತ್ರಿ. ಹಾಗಾಗಿ ಬೆಳಗಿನ ಸ್ನಾನವೋ ಅಥವಾ ಬ್ರಾಹ್ಮಿ ಮುಹೂರ್ತದ ಸ್ನಾನ ಇದೆಯಲ್ಲ, ಆ ಸ್ನಾನವನ್ನು ಮಾಡಿ ಅನುಷ್ಠಾನಕ್ಕೆ ಕುಳಿತುಕೊಳ್ಳುವುದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಆಗುತ್ತೆ. ಆದ್ದರಿಂದಾಗಿ ಆ ರೀತಿಯಾಗಿ ಒಂದು ಪ್ರಯತ್ನವನ್ನು ಮಾಡಿ, ಏನು ತಿಂಗಳಿಗೆ ಒಮ್ಮೆ ಪೌರ್ಣಿಮೆ, ಒಮ್ಮೆ 15 ದಿವಸಕ್ಕೆ ಒಂದು ಅನುಷ್ಠಾನ ಆದಾಗ ಆಗತ್ತೆ ಅಷ್ಟೇ. ನಿತ್ಯವೂ ಕೂಡ ಅನುಷ್ಠಾನದ ಅಗತ್ಯ ಇರುತ್ತೆ. ವಿಶೇಷ ಫಲಕ್ಕಾಗಿ ಈ 2 ಅಮಾವಾಸ್ಯೆ ಮತ್ತು ಈ ಪೌರ್ಣಿಮೆ ದಿನದ ಸಾತ್ವಿಕ ಅನುಷ್ಠಾನ ಅತ್ಯಂತ ಉತ್ತಮವಾದ ಜೀವನದತ್ತ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಇನ್ನು ಏಕಾದಶದಲ್ಲಿ ಇರುವಂತಹ ಕೇತು ಇರುವುದರಿಂದ ಲಾಭಾಂಶಕ್ಕೆ ವಿಘ್ನಗಳು ತುಂಬ ಇರುವುದರಿಂದ ಈಗಾಗಲೇ ಹೇಳಿದಂತೆ ನಾಗಶಕ್ತಿ ವಿನಾಯಕನ ಆರಾಧನೆ ಸಂಪೂರ್ಣವಾಗಿ ಫಲ ನೀಡುತ್ತದೆ. ಇನ್ನು ವ್ಯಯಾಧ ಸ್ಥಾನದಲ್ಲಿ ಇರತಕ್ಕಂತಹ ಬುಧ ಭಾಗ್ಯಾಧಿಪತಿಯಾಗಿ ಗೃಹಸ್ಥನಾಗಿರುವುದರಿಂದ ಕುಲದೇವತಾ ಆರಾಧನೆ, ಆಂಜನೇಯನ ಆರಾಧನೆಯನ್ನು ಮಾಡ್ತಾ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿಕೊಳ್ಳೋದನ್ನು ಮಾಡಿದಾಗ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಫಲ ನೀಡುತ್ತೆ. ಈ ಮಾಯೆಯ ಮಾಘ ಮಾಸ ಈ ಒಂದು ತುಲಾರಾಶಿಯವರಿಗೆ ಯಾವುದೇ ರೀತಿಯಾದ ಬಾಧಕವಾಗದೆ ಅತ್ಯುತ್ತಮವಾದ ಜೀವನಾಭ್ಯುದಯವನ್ನು ನೀಡಲಿ ಅಂತ ಭಕ್ತಿಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕ ಎಲ್ಲ ರೀತಿಯಾದ ಉತ್ತಮ ಅಭ್ಯುದಯವನ್ನು ನೀಡಲಿ ಅಂತ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ಸರ್ವವನ್ನೂ ಕೊಡ್ತಕ್ಕಂತಹ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ಒಂದೇ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ಎಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಿ ಜೀವನ ಅಭ್ಯುದಯ ಉಂಟಾಗಲಿ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ
ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ: ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುಳಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಾಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಆ ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನ ಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ, ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ
ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು, ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ, 8 ಪವಿತ್ರ, ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವೆಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ, ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ
ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.